ಬೆಂಗಳೂರಿನಲ್ಲಿ ಓಂ ಶಕ್ತಿ ಮಾಲಾಧಾರಿಗಳಿಗೆ ಕಲ್ಲೇಟು ಬಿದ್ದಿದೆ. ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ಜೆಜೆ ನಗರ ರಣ ರಣ ಅಂತ ಇದೆ. ಕಲ್ಲೇಟು ಬಿದ್ದು ಇಬ್ಬರು ಯುವತಿಯರ ತಲೆಗೆ ಗಾಯ. ಈಗ ಕಲ್ಲು ತೂರಿದ ಕ್ರಿಮಿಗಳ ವಿರುದ್ಧ ನಿವಾಸಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜೆಜೆ ನಗರ ರಣ ರಣ ಅಂತ ಇದೆ. ಇಬ್ಬರು ಯುವತಿಯರ ತಲೆಗೆ ಕಲ್ಲೇಟು ಬಿದ್ದಿದೆ. ಜೆಜೆ ನಗರ ಠಾಣೆ ಎದುರು ಸ್ಥಳೀಯರಿಂದ ಪ್ರತಿಭಟನೆ, ಆಕ್ರೋಶ. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡ ಆಗಿದೆ. ಓಂ ಶಕ್ತಿ ಮಾಲಾಧಾರಿಗಳಿವರು ಈ ಯುವತಿಯರ ಮೇಲೆ ಕಲ್ಲೇಟು, ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಅನ್ಯಕೋಮಿನ ಯುವಕರು ಕಲ್ಲು ತೂರಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಜಗಜೀವನ್ ರಾಮ್ ನಗರ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಸ್ಥಳೀಯರು ಈಗ ಪ್ರತಿಭಟಿಸ್ತಾ ಇದ್ದಾರೆ ಜೆಜೆನಗರ ಠಾಣೆಗೆದುರು. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಅನ್ಯ ಕೋಮಿನ ಯುವಕರು ಕಲ್ಲು ತೂರಿರುವಂತಹ ಆರೋಪ ಇದ್ದು, ಆ ಕಲ್ಲು ತೂರಾಟದಲ್ಲಿ ಇಬ್ಬರು ಯುವತಿಯರ ತಲೆಗೆ ಪೆಟ್ಟಾಗಿದೆ. ಓಂ ಶಕ್ತಿ ಮಾಲಾಧಾರಿಗಳು ಈ ಹಿನ್ನೆಲೆಯಲ್ಲಿ ಜೆಜೆನಗರ ರಣರಣ ಅಂತ ಇದೆ. ಆ ಏರಿಯಾದ ಜನ ಶಾಂತಿಯುತವಾಗಿ ಓಂ ಶಕ್ತಿ ಮಾಲೆ ಧರಿಸಿ ಮೆರವಣಿಗೆ ಹೊರಟಿದ್ರು. ಆದ್ರೆ ಸಡನ್ ಆಗಿ ಕಾಂಪೌಂಡ್ ಆಚೆಯಿಂದ ಕಲ್ಲು ತೂರಿ ಬಂದಿತ್ತು. ಆಗಲೇ ಶುರುವಾಯಿತು ನೋಡಿ ದೊಡ್ಡ ಮಟ್ಟದ ಆಕ್ರೋಶದ ಪ್ರತಿಭಟನೆ. ಓಂ ಓಂ ಶಕ್ತಿಯೇ, ಆದಿಪರ ಶಕ್ತಿಯೇ, ಓಂ ಶಕ್ತಿ ಜಯ ಶಕ್ತಿ ಅಂತ ಓಂ ಶಕ್ತಿ ಮಾಲಾಧಾರಿಗಳು ಶಕ್ತಿ ದೇವಿಯ ಜಪ ಮಾಡ್ತಾ ತಮಟೆ ಸದ್ದಿಗೆ ಹೆಜ್ಜೆ ಹಾಕ್ತಾ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಕ್ತಿಯಲ್ಲಿ ಪರವಶರಾಗಿದ್ರು. ಕ್ಷಣಾರ್ಧದಲ್ಲೇ ಇಡೀ ಏರಿಯಾ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಭಕ್ತರು ದಿಕ್ಕಾಪಾಲಾಗಿದ್ರು. ಓಂ ಶಕ್ತಿ ಭಕ್ತರ ಮೇಲೆ ಕಲ್ಲು ತೂರಾಟ, ಯುವತಿ ತಲೆಗೆ ಗಾಯ. ಜೆಜೆನಗರ ಸ್ಟೇಷನ್ ಬಳಿ ಓಂ ಶಕ್ತಿ ಮಾಲಾಧಾರಿಗಳ ಪ್ರತಿಭಟನೆ. ಮುಂದೆ ತಮಟೆ ಸದ್ದು, ಹಿಂದೆ ಓಂ ಶಕ್ತಿ ತೇರು, ಜೊತೆಗೆ ನೂರಾರು ಓಂ ಶಕ್ತಿ ಮಾಲಾಧಾರಿಗಳು ಜೆಜೆನಗರದಲ್ಲಿ ಹೆಜ್ಜೆ ಹಾಕ್ತಾ ಇದ್ರು. ನಿನ್ನೆ ರಾತ್ರಿ 8:30 ಸುಮಾರಿಗೆ ವಿಎಸ್ ಗಾರ್ಡನ್ ಬಳಿ ಬರ್ತಾ ಇದ್ದಂತೆ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ಕಲ್ಲೇಟಿನಿಂದ ಓಂ ಶಕ್ತಿ ಮಾಲಾಧಾರಿ ಯುವತಿಯ ತಲೆಗೆ ಬಡಿದು ನೆತ್ತರು ಹರಿದಿದೆ. ವಿಎಸ್ ಗಾರ್ಡನ್ನ ಈ ಒಂದು ರಸ್ತೆ ಮುಖಾಂತರವಾಗಿ ಏನು ಮಾಲಾಧಾರಿಗಳು ಈ ಕಡೆ ಬರ್ತಾ ಇದ್ರು, ಓಂ ಶಕ್ತಿ ಮಾಲಾಧಾರಿಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅದೇ ಪಕ್ಕದಲ್ಲಿ ಇರ್ತಕ್ಕಂಥ ಈ ಒಂದು ಟರ್ನ್ ತೆಗೆದುಕೊಳ್ಳುವಂತಹ ಜಾಗ ಇದು. ಹೀಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಚಾನಕ್ ಆಗಿ 3 ರಿಂದ 4 ಕಲ್ಲುಗಳನ್ನು ಹೊಡೆದಿದ್ದಾರೆ ಅಂತಕ್ಕಂತಹ ಆರೋಪವನ್ನು ಕೇಳಿ ಬಂದಿದೆ. ಅದರಲ್ಲಿ ಒಂದು ಕಲ್ಲು ಧರಿಸಿ ಹೋಗ್ತಿದ್ದಂತಹ ಯುವತಿಯ ತಲೆಗೆ ಬಿದ್ದ ಪರಿಣಾಮವಾಗಿ ಆ ಯುವತಿಯನ್ನ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗುತ್ತಿರುವುದು. ಕಲ್ಲು ತೂರಾಟದ ಬೆನ್ನಲ್ಲೇ ಕೆರಳಿದ ಮಾಲಾಧಾರಿಗಳು ಜೆಜೆನಗರ ಪೊಲೀಸ್ ಸ್ಟೇಷನ್ ಬಳಿನೇ ಜಮಾವಣೆಗೊಂಡು ಪ್ರತಿಭಟನೆ ನಡೆಸಿದ್ರು. ಅನ್ಯಕೋಮಿನವರು ಬೇಕಂತಲೇ ಕಲ್ಲೆಸೆದಿದ್ದಾರೆ. ಕಿಡಿಗೇಡಿಗಳನ್ನ ಬಂಧಿಸಿ ಪ್ರತಿದಿನ ಭಯದಲ್ಲೇ ಜೀವನ ನಡೆಸ್ತಾ ಇದ್ದೇವೆ. ನಮ್ಮ ಏರಿಯಾಗೂ ಅವರ ಏರಿಯಾ ನಡುವೆ ಗೋಡೆ ನಿರ್ಮಿಸಬೇಕು ಅಂತ ಆಗ್ರಹಿಸಿದ್ರು. ಪೂಜೆ ಮಾಡೋದು ವರ್ಷಕ್ಕೊಂದ್ಸಾರಿ ಮಾಡ್ತೀವಿ. ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲೇ ಮಾಡ್ತಾರೆ ಕಲ್ಲು ಹಾಕೋದು. ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ. 2 ಸಾರಿ ಬೆಂಕಿ ಹಾಕವ್ರೆ. ಬೆಂಕಿ ಹಚ್ಚಿ ಬಿಡ್ತಾರೆ ಸ್ವಾಮಿ, ಬೆಂಕಿ ಹಾಕ್ಬಿಡ್ತಾರೆ. ಕಲ್ಲು ಹಾಕೋದು ನೈಟು 2 ಗಂಟೆ ಆಗಲಿ ಬಂದ್ಬಿಡ್ತಾರೆ ಮನೆ ಹತ್ರಗೆಲ್ಲ. ರೋಡಲ್ಲಿ ಬರಕ್ಕೆ ಹೋಗಕ್ಕೆ ಜಾಗನೂ ಬಿಡಲ್ಲ. ಕತ್ತಲೆಯಲ್ಲಿ ಯಾರು ಕಲ್ಲು ತೂರಿದ್ದಾರೆ ಗೊತ್ತಿಲ್ಲ. ಓಂ ಶಕ್ತಿ ಮಾಲಾಧಾರಿಗಳು ಮೆರವಣಿಗೆ ಮಾಡ್ತಾ ಇದ್ದಾಗ ರಾತ್ರಿ 8:10 ಸುಮಾರಿಗೆ ಕತ್ತಲೆಯಲ್ಲಿ ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ ಯುವತಿ ಸಂಬಂಧಿ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ವರದರಾಜ್, ನಮ್ಮ ಮಗಳ ತಲೆ ಮೇಲೆ ಕಲ್ಲು ಬಿದ್ದಿದ್ದರಿಂದ ಗಾಯಗೊಂಡಿದ್ದಾರೆ. ಅನ್ಯಕೋಮಿನವರ ಏರಿಯಾದಿಂದ ಕಲ್ಲುಗಳು ಬಂದು ನಮ್ಮ ಮೇಲೆ ಬಿದ್ದಿವೆ. ಕತ್ತಲೆಯಲ್ಲಿ ಯಾರು ಕಲ್ಲು ತೂರಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಅಂದ್ರು. ನಮ್ಮ ಹೆಣ್ಣು ಮಕ್ಕಳಿಗೆ
ಅಲ್ಲೇ ಅಂತಲ್ಲ, ಬೇರೆ ಎಲ್ಲ ಸಮಸ್ಯೆ ಇದೆ ಅಲ್ಲೇ. ಎಲ್ಲ ಒಂದು ಮೆರವಣಿಗೆ ಆಗಿರ್ಬೋದು, ಎಲ್ಲ ಒಂದು ಓಡಾಡಕ್ಕೂ ಕಷ್ಟ ಆಗ್ಬಿಟ್ಟಿದೆ. ನಮಗೆ ತುಂಬ ಕಷ್ಟವಾಗಿದೆ. ನಮ್ಮ ಏರಿಯಾದಲ್ಲಿ ಯಾವುದಕ್ಕೂ ಒಂದು ಸ್ವಲ್ಪ ಇದಿಲ್ಲ. ದಯವಿಟ್ಟು ನಮ್ಗೆ ಅನುಕೂಲ ಮಾಡಬೇಕು, ನ್ಯಾಯ ಮಾಡಬೇಕು. ನಮಗೆ ಕಾಂಪೌಂಡಿಂದ ಕಲ್ಲುಗಳು ಹಾಕ್ತಾರೆ. ಲಾಸ್ಟ್ ಟೈಮು ಮಾರಮ್ಮನ ದೇವಸ್ಥಾನ ಹತ್ರ ಈ ಕಡೆಯಿಂದ ಹಾಸ್ಪಿಟ್ಲಿಂದ ಬಂದು ಹಾಸ್ಪಿಟ್ಲಿಂದ ಕಲ್ಲುಗಳು ಹಾಕ್ತಾರೆ. ಈ ಕಡೆ ಬಂದರೆ ಈ ಕಡೆಯಿಂದ ಹಾಕ್ತಾರೆ. ನಾವು ಹೆಂಗೆ ಬಾಳೋದೆ ಅಲ್ಲಿ ಅಂದ್ಬಿಟ್ಟು ನಮ್ಗೊಂದು ಅರ್ಥ ಆಗ್ತಾ ಇಲ್ಲ. ಕಲ್ಲೇಟು ಕೇಸ್, ಎಫ್ಐಆರ್ ದಾಖಲು, ಆರೋಪಿಗಳ ಬಂಧನಕ್ಕೆ ಬಲೆ. ಕಲ್ಲೇಟು ಕೇಸ್ಗೆ ಸಂಬಂಧಪಟ್ಟಂತೆ ಓಂ ಶಕ್ತಿ ಮಾಲಾಧಾರಿಗಳ ಅಧ್ಯಕ್ಷ ಶಶಿಕುಮಾರ್ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಇನ್ನು ಸ್ಟೇಷನ್ ಬಳಿ ಪ್ರತಿಭಟನಾಕಾರರನ್ನ ಮನವೊಲಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಆರೋಪಿಗಳನ್ನ ಬಂಧಿಸುವ ಭರವಸೆ ಕೊಟ್ಟು ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಮೆರವಣಿಗೆಯಲ್ಲಿದ್ದಂಥ ಒಂದು ಹೆಣ್ಣುಮಗಳ ಮೇಲೆ ಯಾರೋ ಕಲ್ಲು ಎಸ್ತಿದ್ದಾರೆ ಮೇಲಿಂದ ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ನಮ್ಮ ಪೊಲೀಸ್ ಠಾಣೆಗೆ ತಗೊಂಡು ಬಂದಿರ್ತಾರೆ. ಈ ಸಂಬಂಧ ನಾವು ಒಂದು ಎಫ್ಐಆರ್ನ ಈಗಾಗಲೇ ದಾಖಲೆ ಮಾಡ್ಕೊಂಡಿದ್ದೀವಿ. ದಾಖಲೆ ಮಾಡಿ ಆರೋಪಿಗಳು ಯಾರು ಏನು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕಲೆ ಹಾಕಿ ಆದಷ್ಟು ಬೇಗ ಆರೋಪಿಗಳನ್ನು ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೂಡ ನಾವು ಇಲ್ಲಿ ಬಂದಂಥ ವ್ಯಕ್ತಿಗಳಿಗೆ ಮತ್ತು ಯಾರು ಕಂಪ್ಲೇಂಟ್ ಇದ್ದಾರೆ ಅವ್ರಿಗೆ ನಾವು ಈಗಾಗಲೇ ರವಾನಿಸಿದ್ದೀವಿ. ಘಟನಾ ಸ್ಥಳಕ್ಕೆ ಬಂದು ಕಲ್ಲು ತೂರಾಟ ಖಂಡಿಸಿದ ಸಂಸದ ಪಿಸಿ ಮೋಹನ್, ಈ ಕ್ಷೇತ್ರದಲ್ಲಿ ಭಯದಿಂದ ಬದುಕುವ ಪರಿಸ್ಥಿತಿ ಇದೆ, ತೇರು ತಗೊಂಡು ಹೋಗಬಾರದ, ಮಾಲೆ ಹಾಕಬಾರದ ಅಂತ ಕಿಡಿಕಾರಿದ್ರು. ತೇರು ಹೋಗ್ತಾ ಇದ್ರೆ ತೇರ್ ಮೇಲೆ ಕಲ್ಲು ಹೊಡೆಯುವಂಥದ್ದು ಕೂಡ ಈ ಕಿಡಿಗೇಡಿಗಳು ಯಾರು ಮಾಡ್ತಾ ಇದ್ದಾರೋ ಇದು ನಿಜವಾಗ್ಲೂ ಖಂಡನೀಯ. ಸಿಪಿ ಅವರು ಅಶೂರೆನ್ಸ್ ಏನು ಕೊಟ್ಟಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಮತ್ತೆ ಅಟ್ರಾಸಿಟಿ ಕೇಸ್ ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ಜನ ಇವತ್ತು ಭಯದಿಂದ ಇರುವಂತ ಪರಿಸ್ಥಿತಿ ಇದೆ. ಹಂಗಾದ್ರೆ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಬಾರ್ದಾ? ಆಮೇಲೆ ಮಾಲೆ ಹಾಕೊಂಡು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಬಾರ್ದಾ? ತೇರ್ ತಗೊಂಡು ಹೋಗಬಾರ್ದಾ? ಕಲ್ಲು ತೂರಾಟದ ಬಳಿಕ ಜೆಜೆನಗರ ಬೂದಿ ಮುಚ್ಚಿದ ಕೆಂಡದಂತಿದೆ. ಏರಿಯಾದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕೆ ವಹಿಸಿದ್ದು, ನಿನ್ನೆ ರಾತ್ರಿಯಿಂದಲೇ 2 ಕೆಎಸ್ಆರ್ಪಿ ತುಕಡಿ ನಿಯೋಜಿಸಿದ್ದು, ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ. ಶಿವಪ್ರಸಾದ್ ಮತ್ತು ವಿಕಾಸ್, ಟಿವಿ9 ಬೆಂಗಳೂರು.